ಅಲ್ಲೋ ಸ್ನೇಹಿತರೆ, ಇದು ನಾನು. ವಿಜಯನಗರ ಸಾಮ್ರಾಜ್ಯ ಹೇಗೆ ಆರಂಭವಾಯಿತು, ಅದರ ಆರ್ಥಿಕ ಬೆಳವಣಿಗೆ ಹೇಗಿತ್ತು, ಅದು ಹೇಗೆ ಸುವರ್ಣಯುಗವಾಯಿತು, ಕೊನೆಗೆ ಹೇಗೆ ಪತನವಾಯಿತು, ಇದನ್ನು ಕತೆ ಶೈಲಿಯಲ್ಲಿ ನಾನು ವಿವರಿಸುತ್ತೇನೆ. ಆರಂಭವು ಹರಿಹರ ಮತ್ತು ಬುಕ್ಕ ಕಾಲ ಕ್ರಿಶ 1336. ದಕ್ಷಿಣ ಭಾರತವು ಅಶಾಂತ ಸ್ಥಿತಿಯಲ್ಲಿ ಇತ್ತು. ದೆಹಲಿ ಸುಲ್ತಾನರ ದಾಳಿಗಳು, ಹೊಯ್ಸಳರ ಪತನ, ಪಾಂಡ್ಯರ ದುರ್ಬಲತೆ ಜನರಲ್ಲಿ ಅಂಜಿಕೆ ತುಂಬಿತ್ತು. ಈ ಸಂದರ್ಭದಲ್ಲಿ ಇಬ್ಬರು ಸಹೋದರರು ಹರಿಹರ ಮತ್ತು ಬುಕ್ಕ ತುಂಗಭದ್ರೆಯ ದಡದಲ್ಲಿ ನಿಂತು ಹೊಸ ಸಾಮ್ರಾಜ್ಯ ಕಟ್ಟುವ ನಿರ್ಧಾರ ಮಾಡಿದರು. ವಿದ್ಯಾರಣ್ಯ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಹಂಪಿಯನ್ನು ರಾಜಧಾನಿ ಮಾಡಿಕೊಂಡು ವಿಜಯನಗರ ಸಾಮ್ರಾಜ್ಯ ಹುಟ್ಟಿಕೊಂಡಿತು. ಆರ್ಥಿಕ ಬೆಳವಣಿಗೆ. ವಿಜಯನಗರ ಸಾಮ್ರಾಜ್ಯವು ಕೃಷಿ, ವ್ಯಾಪಾರ ಮತ್ತು ವಿದೇಶಿ ಸಂಪರ್ಕದಿಂದ ಶ್ರೀಮಂತವಾಯಿತು. ಕೃಷಿ. ದೊಡ್ಡ ನೀರಾವರಿ ಕಾಲುವೆಗಳು, ಕೆರೆಗಳು ನಿರ್ಮಿಸಲಾಯಿತು. ಅಕ್ಕಿ, ಕಡಲೆ, ಹತ್ತಿ ಬೆಳೆಗಳು ಬೆಳೆದವು. ವ್ಯಾಪಾರ. ಹಂಪಿಯ ಮಾರುಕಟ್ಟೆಗಳಲ್ಲಿ ವಜ್ರ, ಮುತ್ತು, ರೇಷ್ಮೆ, ಮಸಾಲೆ ಮಾರಾಟವಾಗುತ್ತಿತ್ತು. ಪೋರ್ಟುಗೀಸ್, ಅರಬ್, ಪರ್ಷಿಯನ್ ವ್ಯಾಪಾರಿಗಳು ಇಲ್ಲಿ ವಹಿವಾಟು ಮಾಡುತ್ತಿದ್ದರು. ರಾಜಕೀಯ ಶಕ್ತಿ. ಒರಿಸ್ಸಾ, ತಳಕಾಡು, ಬಿಜಾಪುರ ಮೇಲೆ ಜಯಗಳಿಸಿ ಗಡಿಯನ್ನು ವಿಸ್ತರಿಸಿದರು. ಸಾಹಿತ್ಯ. ಅವರು ತಾವೇ ಅಮುಕ್ತಮಾಲ್ಯದ ಎಂಬ ಕಾವ್ಯ ಬರೆದರು. ಅಷ್ಟದಿಗ್ಗಜರು ಅಲ್ಲಸಾನಿ ಪೆದ್ದಣ್ಣ, ನಂದಿತಿಮ್ಮನ ಇತ್ಯಾದಿ ಅವರ ಅರಮನೆಯಲ್ಲಿ ಬೆಳೆದರು. ಚಿನ್ನದ ವಿಷ್ಣುಪದಕ ನಾಣ್ಯಗಳು, ಬೆಳ್ಳಿಯ ಹನುಮಂತ ನಾಣ್ಯಗಳು ಪ್ರಸಿದ್ಧವಾಗಿದ್ದವು. ಸುವರ್ಣಯುಗ. ಕೃಷ್ಣದೇವರಾಯನ ಕಾಲ ಕ್ರಿಶ 1509 1529 ಅವಧಿಯಲ್ಲಿ ಕೃಷ್ಣದೇವರಾಯ ಗದ್ದುಗೆ ಏರಿದಾಗ ಸಾಮ್ರಾಜ್ಯ ತನ್ನ ಶ್ರೇಷ್ಠ ಸ್ಥಿತಿಗೆ ತಲುಪಿತು. ಕಲೆ ಮತ್ತು ವಾಸ್ತುಶಿಲ್ಪ. ಹಂಪಿಯ ವಿಠಲ ದೇವಸ್ಥಾನ, ಹಜಾರರಾಮ ದೇವಸ್ಥಾನ, ಕಲ್ಲಿನ ರಥ, ಭವ್ಯ ಅರಮನೆ, ಆಲ್ ಬಿಲ್ಟ್ ಇನ್ ಹಿಸ್ ಗೋಂದಕೂ ಜನಜೀವನ. ಹಂಪಿಯ ಮಾರುಕಟ್ಟೆಗಳಲ್ಲಿ ಅಂತಾರಾಷ್ಟ್ರೀಯ ಚಟುವಟಿಕೆ, ಹಬ್ಬ ಹರಿದಿನಗಳಲ್ಲಿ ಆರ್ಭಟ. ಪತನ. ತಾಲಿಕೋಟೆಯ ಯುದ್ಧ. ಆದರೆ ಕ್ರಿಶ 1565ರಲ್ಲಿ ಉತ್ತರದ ಸುಲ್ತಾನರು ಬಿಜಾಪುರ, ಗೋಲ್ಕೊಂಡ, ಅಹಮದ್ನಗರ, ಬಿದರ್ ಒಟ್ಟಾಗಿ ತಾಲಿಕೋಟೆಯ ಯುದ್ಧದಲ್ಲಿ ವಿಜಯನಗರ ಸೇನೆಯನ್ನು ಸೋಲಿಸಿದರು. ಹಂಪಿ ದೋಚಲ್ಪಟ್ಟಿತು. ದೇವಾಲಯಗಳು ನಾಶವಾಯಿತು. ಸಾಮ್ರಾಜ್ಯ ನಿಧಾನವಾಗಿ ಕುಸಿಯತೊಡಗಿತು. ತಿರುಮಲರಾಯರು ಪೆನುಕೊಂಡ ನಂತರ ಚಂದ್ರಗಿರಿಯ ಕಡೆಗೆ ರಾಜಧಾನಿ ಸ್ಥಳಾಂತರಿಸಿದರು. ವಿಜಯನಗರ ಮತ್ತೆ ತನ್ನ ಹಳೆಯ ಕೀರ್ತಿಯನ್ನು ಪಡೆಯಲಿಲ್ಲ. ವಿಜಯನಗರ ಸಾಮ್ರಾಜ್ಯವು ಕೇವಲ ರಾಜಕೀಯ ಶಕ್ತಿಯಲ್ಲ, ಅದು ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ, ಧರ್ಮ ಮತ್ತು ವ್ಯಾಪಾರದ ಕೇಂದ್ರವಾಗಿತ್ತು. ಹರಿಹರ ಬುಕ್ಕರಿಂದ ಆರಂಭವಾದ ಈ ಸಾಮ್ರಾಜ್ಯ ಕೃಷ್ಣದೇವರಾಯನ ಕಾಲದಲ್ಲಿ ಸುವರ್ಣಯುಗವನ್ನು ಕಂಡಿತು. ಆದರೆ ತಾಲಿಕೋಟೆಯ ಯುದ್ಧದ ನಂತರ ಅದು ಪತನಗೊಂಡಿತು. ಇಂದಿಗೂ ಹಂಪಿಯ ಅವಶೇಷಗಳು ಆ ಭವ್ಯ ಯುಗದ ಸಾಕ್ಷಿಯಾಗಿ ನಿಂತಿವೆ. ಅಲ್ಲೋ ಸ್ನೇಹಿತರೆ.